ರಿಯಸ್ ಟೈರ್ಸ್ ಬರುತ್ತೆ, ನಿಮಗೆ ಅಪೋಲೋದು ಬರುತ್ತೆ, MRF ಬರುತ್ತೆ. ತುಂಬ ಜನ ತುಂಬ ಸಜೆಷನ್ ಮಾಡಿದ್ರಿ. ವೀಕ್ ಆಗಿದೆ, ಆಮೇಲೆ ಎಲ್ಲ ಒಂದು ಕಡೆ ಲೀಕೇಜ್ ಇದೆ. ಸೇಮ್ ಸೆಕ್ಷನ್ನು. ನಾವೀಗ ರಿವ್ಯೂ ಮಾಡಿದ ಗಾಡಿ ಗರಿಲಾ ಬಂದ್ಬಿಟ್ಟು ಇದ್ರದ್ದು ಸ್ವಲ್ಪ ಚೈನ್ ಬರುತ್ತೆ, ಟೂತ್ ಸೆಟ್. ಸೊ ಅದರಿಂದ ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ. ಈ ಒಂದು ಅದು 450cc ಸೇಮ್ ಇಂಜಿನ್ ಆದ್ರೂ ಖಂಡಿತವಾಗ್ಲೂ ನೀವು ಒಂದ್ಸಲ ಗರಿಲಾದ ಅಪೆಕ್ಸ್ಗಳಲ್ಲಿ ಪೆಟ್ರೋಲ್ ಏರ್ ಹಾಕ್ಸ್ಬೇಕಾದ್ರೆ ಏನು ತೊಂದರೆ ಇಲ್ಲ. ಸೊ ಆರಾಮಾಗಿ ಹಾಕ್ಸ್ಕೋಬೋದು. ಸ್ಟಾಕಲ್ಲಿ ಬರುವಂಥದ್ದು ಅದು ಯಾವ ಪ್ಲ್ಯಾನ್ ಇಟ್ಕೊಂಡು ಹಿಂಗೆ ಕೊಟ್ಟವನು ಗೊತ್ತಿಲ್ಲ. ನಾವು ತುಂಬ ಜನ ಏರ್ ಹಾಕಕ್ಕೆ ಒಪ್ಪಲ್ಲ ಇದರಲ್ಲಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಹಿಮಾಲಯಂದು ಶೂಸ್ನ ಚೇಂಜ್ ಮಾಡೋ ಸಮಯ. ಶೂಸ್ ಅಂದರೆ ನಮ್ಮದು ರೇಟ್ ಟೈರ್ಸ್ ಫುಲ್ಲು ಫ್ಲ್ಯಾಟ್ ಆಗಿದೆ. ಒಂದು ಕಡೆ ಲೈಟಾಗಿ ಏರ್ ಹೋಗ್ತಿದೆ, ಬಟ್ ಪಂಚರ್ ಹಾಕಿದ್ರು ಕೂರ್ತಾ ಇಲ್ಲ. ಬಿಕಾಸ್ ಈ ಮಿಡ್ಲ್ ಪೋರ್ಷನ್ ಹೋಗ್ಬಿಟ್ರೆ ನೋಡಿ, ಈ ಸೆಂಟರ್ದು ನೀವು ಯಾವುದೇ ಟ್ಯೂಬ್ಲೆಸ್ದು ಅದು ಗಮ್ ಇಂಜೆಕ್ಷನ್ ಮಾಡಿದ್ರು ಕೂರಲ್ಲ. ಸೊ ಇಲ್ಲಿ ಈ ಲೆವೆಲ್ಗೆ ಫ್ಲ್ಯಾಟ್ ಆಯಿತು ಅಂದರೆ ಟೈರ್ ಹೋಯ್ತು ಅಂತ ಅರ್ಥ. ನಂದು ಟೈರ್ ಬಂದ್ಬಿಟ್ಟು ಆಲ್ಮೋಸ್ಟ್ 19,000 ಓಡಿದೆ ಅಷ್ಟೇ. ಸ್ಟಾಕ್ದು ಸಿಯೆಟ್ ಟೈರ್ಸ್ 140/80 R17. ಸೊ ಇದರಲ್ಲಿ ರಿಯಸ್ ಟೈರ್ಸ್ ಬರುತ್ತೆ, ನಿಮಗೆ ಅಪೋಲೋದು ಬರುತ್ತೆ, MRF ಬರುತ್ತೆ. ತುಂಬ ಜನ ತುಂಬ ಸಜೆಷನ್ ಮಾಡಿದ್ರಿ, ಬಟ್ ಐ ಆಮ್ ಗೋಯಿಂಗ್ ವಿತ್ ಸ್ಟಾಕ್ ಸಿಯೆಟ್ ಟೈರ್ಸ್. ಏನಕ್ಕೆ ಏನು ಕತೆ ಅಂತ ನಾನು ಹೊಯ್ಸಳ ಸರ್ಕಲ್ ಇರುವಂಥ ಕೆಂಗೇರಿ ಸಿಯೆಟ್ ಔಟ್ಲೆಟ್ಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ಇಲ್ಲಿ ನೋಡಿದ್ರೆ ಸ್ನೇಹಿತರೆ, ಫ್ರಂಟದು ಓಕೆ ಅಷ್ಟು ಇದಾಗಿಲ್ಲ, ಬಟ್ ಆದರೂ ಚೇಂಜ್ ಮಾಡಿಸೋದು ಬೆಟರ್ ಅನಿಸುತ್ತೆ. ನೋಡೋಣ. ಇದೊಂದು 700 ಕಿಲೋಮೀಟರ್ ಅಷ್ಟು ಹೋಗ್ಬೋದು, ಬಟ್ ರೇಟ್ ಟೈರು ಫುಲ್ ಹೋಗಿದೆ. ಇದು ಹೊಯ್ಸಳ ಸರ್ಕಲಲ್ಲಿರೋದು ಟೈರ್ ಸ್ಟಾಪ್ ಅಂತ. ಇವ್ರ ಹತ್ರ ಸಿಯೆಟ್ದು ಎಲ್ಲ ಟೈರ್ಸು ಇದೆ, ಅಪೋಲೋದು ತರಿಸ್ಕೊಡ್ತಾರೆ. ನಂದು ಇಲ್ಲಿ ಡಿಸ್ಪ್ಲೇ ನೋಡ್ತಿದ್ರೆ ನೀವು, ಆಲ್ಮೋಸ್ಟ್ ಒಂದು 3 ದಿನಕ್ಕೆ ಇಷ್ಟು ಏರ್ ಪ್ರೆಷರ್ ಕಮ್ಮಿ ಆಗಿದೆ. ಟೈರು ವೀಕ್ ಆಗಿದೆ, ಆಮೇಲೆ ಎಲ್ಲ ಒಂದು ಕಡೆ ಲೀಕೇಜ್ ಇದೆ. ನಾವು ಅಪೋಲೋ ಟೈರ್ಸು ಇದೆ ಸ್ನೇಹಿತರೆ. ಇದು ಟ್ರಾನ್ಸು, ಬಟ್ ಇದು 130 ಸೆಕ್ಷನು. 140 ಸೆಕ್ಷನ್ನು ಆಲ್ಮೋಸ್ಟ್ 5,500 ಆಗಿಬಿಡುತ್ತೆ. ಸೊ ಅದರಿಂದ ಬಜೆಟಲ್ಲಿರೋದು ಸಿಯೆಟ್ ಒಂದೇ ಈಗ ಸದ್ಯಕ್ಕೆ. ಹೊಸ ಶೂಸು ಸೇಮ್ ಸೆಕ್ಷನ್ನು, ಸೇಮ್ ಸ್ಟಾಕ್ ಇದೆ. ಆಮೇಲೆ ಸ್ನೇಹಿತರೆ, ಬಜೆಟಲ್ಲಿ ನಿಮ್ಮ ಹಿಮಾಲಯನ್ಗೆ ಇರೋದು ಇದೊಂದೇ. ನಾನು ಸುಮಾರು ನೋಡಿದೆ, MRFದು ಮತ್ತು ರಿಯಸ್ದು ರೇಡಿಯಲ್ ಬರೋಲ್ಲ. ಇದು ನಿಮಗೆ ರೇಡಿಯಲ್ ಟೈರ್ಸೇ ಬರುತ್ತೆ. ಈ ನಾವು ರಿಯಸ್ದು ಅದೇ ಒಂದು ರೀಸನ್ನು, ರಿಯಸ್ ಬೇಡ ಅಂದಿದ್ದಕ್ಕೆ ರೇಡಿಯಲ್ ಟೈರ್ಸ್ ಬರೋಲ್ಲ ಅಂತ. ಇನ್ನು ಅಪೋಲೋ ಬಂದ್ಬಿಟ್ಟು ನಿಮಗೆ 5,500 ಮೇಲಾಗುತ್ತೆ, ಬಟ್ ಅದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ನೋಡ್ಕೊಂಡು ತೊಗೋಬೋದು. ನಾನು ಆಲ್ಮೋಸ್ಟು ಹೈವೇಲೇ ಓಡಿಸೋದ್ರಿಂದ ನನಗೆ ಸ್ಟಾಕ್ ಟೈರ್ಸೇ ಬೆಟರ್ ಅಂತ ಅನ್ನಿಸ್ತು. ಬಟ್ ಎಲ್ಲನೂ ಇದೆ ಇಲ್ಲಿ ಸ್ನೇಹಿತರೆ, ಬಜೆಟ್ ಮೇಲೆ ನೀವು ಡಿಸೈಡ್ ಮಾಡಬೇಕು. ಸಿಕ್ಕಾಪಟ್ಟೆ ನಾಯ್ಸ್ ಇದೆ ಅಲ್ಲಿ, ನೋಡ್ಬೋದು. ಇಲ್ಲಿ ನಮ್ಮದು ಈ ಗರಿಲಾದು ಈ ಟೀತ್ ಚೇಂಜ್ ಬರುತ್ತೆ, ನಾನು ಹೇಳಿದ್ನಲ್ಲ ನಿಮಗೆ, ಈ ಟೀತ್ ಸೆಕ್ಷನ್ನು. ಇವೊಂದು ಅದು 450cc ಆದ್ರೂ ನಾವೀಗ ರಿವ್ಯೂ ಮಾಡಿದ ಗಾಡಿ ಗರಿಲಾ ಬಂದ್ಬಿಟ್ಟು ಇದ್ರದ್ದು ಸ್ವಲ್ಪ ಚೈನ್ ಬರುತ್ತೆ, ಅದು ಟೂತ್ ಸೆಟ್. ಸೊ ಅದರಿಂದ ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ. ಈ ಒಂದು ಅದು 450cc ಸೇಮ್ ಇಂಜಿನ್ ಆದ್ರೂ ಖಂಡಿತವಾಗ್ಲೂ ನೀವು ಒಂದ್ಸಲ ಗರಿಲಾದ ಅಪೆಕ್ಸ್ನ ಟೆಸ್ಟ್ ರೈಡ್ ಮಾಡಿ ಸ್ನೇಹಿತರೆ. ನನಗಂತೂ ಭಾಳ ಖುಷಿ ಆಯಿತು. ನಮ್ಮ ಗ್ರೂಪಲ್ಲಿ ಒಬ್ಬರು ಬುಕ್ ಮಾಡಿದ್ದಾರೆ ಗಾಡಿನ. ಈಗ ಟೈರ್ ಬಗ್ಗೆ ಅಲ್ಲಿ ನಾಯ್ಸ್ ಇರೋದ್ರಿಂದ ಅದೇ ನಾನು ಏನಕ್ಕೆ ಸಿಯೆಟ್ಗೆ ವಾಪಸ್ ಹೋಗ್ತಿದ್ದೀನಿ ಅಂದರೆ, ಆಬ್ವಿಯಸ್ಲಿ ನಿಮ್ಮದು ರೇಡಿಯಲ್ ಟೈರ್ಸ್ ಬರುತ್ತೆ. ಆಮೇಲೆ ಬಜೆಟ್ಗೆ ಅಷ್ಟೇ, ನೀವೇನೋ ತುಂಬ ಪರ್ಫಾರ್ಮೆನ್ಸ್ ತೆಗಿಬೇಕು, ಇಲ್ಲ ಆಫ್ ರೋಡಿಂಗ್ ಜಾಸ್ತಿ ಹೋಗ್ತೀರಾ ಅಂದರೆ ನಾನು ಈ ಸಿಯೆಟ್ ಟೈರ್ಸ್ನ ಖಂಡಿತವಾಗ್ಲೂ ಸಜೆಸ್ಟ್ ಮಾಡಲ್ಲ. ಅಪೋಲೋದು ಅಥವಾ ರಿಯಸ್ದು ಆಫ್ ರೋಡಿಂಗ್ ಟೈರ್ಸ್ಗೆ ಹೋಗೋದು ಬೆಟರು. ಅದು ಒಂದು ಬಜೆಟಲ್ಲಿ ಬರುತ್ತೆ. ಇನ್ನೂ ನೀವು ಜಾಸ್ತಿ ಬಜೆಟಲ್ಲಿ ನೋಡ್ತೀರಾ ಅಂದರೆ ಪೆರಲಿದೆಲ್ಲ ಹೈಯರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಟೈರ್ಸ್ ಬರುತ್ತೆ. ನನಗೆ ಇನ್ನೂ 15,000 ಕಿಲೋಮೀಟರ್ಸಲ್ಲಿ ಅಂಥದ್ದೇನೋ ಆಫ್ ರೋಡಿಂಗು ಟ್ರಯಲ್ಸ್ಗೆಲ್ಲ ಹೋಗೋದು ಏನಿಲ್ಲ. ಏನೋ ಗೊತ್ತಿಲ್ಲದೆ ಪ್ಲ್ಯಾನ್ ಇಲ್ಲದೆ ಹೋದರೆ ಓಕೆ, ಐ ಕ್ಯಾನ್ ಮ್ಯಾನೇಜ್ ವಿತ್ ಸಿಯೆಟ್ ಟೈರ್ಸ್ ಅನ್ನೋ ಕಾರಣಕ್ಕೋಸ್ಕರ ಸಿಯೆಟ್ ಹಾಕ್ಸ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ನಾವು ಮೇನ್ ಥಿಂಗ್ ಚೇಂಜ್ ಮಾಡ್ತಾ ಇರೋದು, ನಮ್ಮ ಕ್ರಾಸ್ ಪೋಕಲ್ಲಿ ಬಂದ್ಬಿಟ್ಟು ಫುಲ್ಲು 180 ಡಿಗ್ರಿದು ವಾಲ್ ಪಿನ್ ಬರುತ್ತೆ. ತೋರಿಸೋಣ. ಇದು ಗೋವನ್ ಕ್ಲಾಸಿಕ್ದು ನಾನು ರಾಯಲ್ ಎನ್ಫೀಲ್ಡಲ್ಲಿ ತೊಗೊಂಡಿದ್ದು ₹250. ಸೊ ಇದು 90 ಡಿಗ್ರಿ ಬರುತ್ತೆ. ಯಾವುದೇ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಏರ್ ಹಾಕ್ಸ್ಬೇಕಾದ್ರೆ ಏನು ತೊಂದರೆ ಇಲ್ಲ. ಸೊ ಆರಾಮಾಗಿ ಹಾಕ್ಸ್ಕೋಬೋದು. ಸೊ ಇದೊಂದು ಚೇಂಜ್ ಮಾಡಿಸ್ತಾ ಇದ್ದೀನಿ ನಾನು. ನಮ್ಮ ಸ್ಟಾಕಲ್ಲಿ ಬರುವಂಥದ್ದು ಅದು ಯಾವ ಪ್ಲ್ಯಾನ್ ಇಟ್ಕೊಂಡು ಹಿಂಗೆ ಕೊಟ್ಟವನು ಗೊತ್ತಿಲ್ಲ. ನಾವು ತುಂಬ ಜನ ಏರ್ ಹಾಕಕ್ಕೆ ಒಪ್ಪಲ್ಲ ಇದರಲ್ಲಿ, ಸ್ಟ್ರೈಟ್ ಗನ್ ಬರೋದ್ರಿಂದ. ಇದೊಂದು ಕಮ್ಮಿ. ರಬ್ಬರ್ ಇದೆಲ್ಲ ಅದು ಬಿಚ್ಚಬೇಕು. ಇದು ರಬ್ಬರ್ನ ಇದಕ್ಕೆ ಯೂಸ್ ಮಾಡಬೇಕು, ಇಲ್ಲಾಂದರೆ ಫಿಟ್ಟಿಂಗ್ ಕೊಡಲ್ಲ. ಫ್ರಂಟಿದೇನು ತೊಂದರೆ ಇಲ್ಲ ಸ್ನೇಹಿತರೆ, ಆರಾಮಾಗಿ ಸ್ಪೇಸ್ ಇದೆ ಇಲ್ಲಿ. ರೇಟ್ ಇರದೆ ಪ್ರಾಬ್ಲಮ್.
ಏನೇ ಹೇಳಿ ಸ್ನೇಹಿತರೆ, ಯಾವ ಪಾರ್ಟ್ ಚೇಂಜ್ ಮಾಡ್ತಿರಲ್ವೋ, ಟೈರ್ ಚೇಂಜ್ ಮಾಡ್ಬೇಕಾದ್ರೆ ಗಾಡಿದು ಸಿಕ್ಕಾಬಡೆ ಖುಷಿ ಆಗುತ್ತೆ. ಆ ರೇರ್ ಲುಕ್ಕು ನೋಡೋದೇ ಒಂಥರ ಮಜಾ. ನಮ್ಮದು ಆಲ್ಮೋಸ್ಟ್ 20,000 ಓಡಿದೆ. ಯೂಶ್ವಲಿ ನನ್ನ ಡಾಮಿನಾರ್ ಬಂದ್ಬಿಟ್ಟು 24,000 ಓಡಿತ್ತು. ಬಟ್ ಈ ಸಲ ಏನಾಯಿತು ಅಂದರೆ ಪಂಚರ್ ಮೇಲೇ ಇನ್ನೊಂದು ಪಂಚರ್ ಬಿದ್ದುಬಿಡ್ತು. ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ಇನ್ನೂ ಕೂರ್ಸೋಕ್ಕಾಗೋದೇ ಇಲ್ಲ. ಸೊ ಆ ಸಿಟುವೇಷನ್ನು. ಇದರಲ್ಲಿ ಫ್ರಂಟ್ ಸೆಕ್ಷನ್ದು ನಾನು ಚೇಂಜ್ ಮಾಡಿಸ್ತೀನಿ ಇನ್ನೊಂದು 1,000 ಕಿಲೋಮೀಟ್ರ್ 1,500 ಕಿಲೋಮೀಟ್ರ್ ಆದಮೇಲೆ. ಸೊ ಆ ಐಟಮ್ ಸಮೇತ ಇಲ್ಲಿದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಒಂಚೂರು ಥ್ರೆಡಿಂಗ್ ಮಿಕ್ಕಿಲ್ಲ. ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಪಂಚರ್ ಹಾಕೋಕ್ಕಾಗಲ್ಲ. ಇಲ್ಲಾಂದರೆ 4,000 ಇನ್ನೂ ಓಡಿರೋದು. ಸೊ ಈ ಟೈರ್ನ ಇಲ್ಲೇ ಬಿಟ್ಬಿಟ್ಟು ಖುಷಿಯಾಗಿ ಹೊಸ ಟೈರ್ ಜೊತೆ ಇವತ್ತು ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ರಾಯಲ್ ಎನ್ಫೀಲ್ಡು ಮೆಚ್ಚಬೇಕು ಸ್ನೇಹಿತರೆ. ಇದು ಆ್ಯಕ್ಚುಲಿ ಸಿಯರ್ದು ಈ ಸೆಕ್ಷನು 140, 80, 17 ಸಿಗ್ತಾ ಇರಲಿಲ್ಲ. ಬಟ್ ಈಗ ಮಾರ್ಕೆಟ್ ಎಲ್ಲ ಕಡೆ ಸಿಗ್ತಾಯಿದೆ. ಆಮೇಲೆ ರೇಡಿಯಲ್ ಟೈರ್ಸು ಈ ಪ್ರೈಸ್ಗೆ. ನಮ್ಮದು ಟೈರ್ TPMS ಸೆನ್ಸರು ಹಾಕ್ಸಿದ್ದೀನಿ ನೋಡ್ಬೋದು. ಇನ್ಮೇಲೆ ಏರ್ ಹಾಕ್ಬೇಕಾದ್ರೆ ತೊಂದರೆ ಇಲ್ಲ. ಟೈರ್ ಹಾಕ್ಸಿದ್ದು ಭಾಳ ಖುಷಿ ಆಯಿತು ನೋಡ್ಬೋದು. ಸೊ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ, ಆನ್ಲೈನಲ್ಲಿ ಎಷ್ಟಿದೆ ಅಷ್ಟೇ ಇದೆ, 3,400 ರೂಪಾಯಿ. ಇನ್ಸ್ಟಾಲೇಷನ್ಗೆ ಒಂದು 150 ರೂಪೀಸ್ ತೊಗೊಂಡ್ರು. ಸೊ ಇನ್ನೊಂದು ಮಾಹಿತಿ ಸ್ನೇಹಿತರೆ, ಇದರಲ್ಲಿ ನೀವು ರಿಯರ್ಸ್ದು ಟೈರ್ಸು ಇವೊಂದು ಅದು ರೇಡಿಯಲ್ ಟೈರ್ಸ್ ಇಲ್ಲ ಆದರೂ ಸಮೇತ ಇದಕ್ಕಿಂತ ವೆಯ್ಟ್ ಕಮ್ಮಿ ಬರುತ್ತೆ. ಇಟ್ ಮೀನ್ಸ್ ಬ್ರೇಕಿಂಗ್ ಚೆನ್ನಾಗಿರುತ್ತೆ. ಟೂರಿಂಗ್ ಮಾಡ್ತೀರಾ ಅಂದರೆ ನಮ್ಮದು ಸಿಯಟ್ ಟೈರ್ ಸಾಕು. ಆಮೇಲೆ ರಿಯರ್ಸಲ್ಲಿ ಈಗ 130 ಸೆಕ್ಷನ್ ಮಾತ್ರ ಸಿಗ್ತಾ ಇರೋದು, 140 ಸೆಕ್ಷನ್ ಸಿಗ್ತಾಯಿಲ್ಲ. 130 ಸೆಕ್ಷನ್ನು ನಮ್ಮ ಹಿಮಾಲಯನ್ಗೆ ಆಗುತ್ತೆ. ಬಟ್ ನನಗೆ ಸ್ಟಾಕ್ ಸೆಟಪ್ಪೇ ಏನೋ ಒಂಥರ ಇಷ್ಟ ಆಯಿತು. ಬಟ್ ನಾನು ಕೇಳಿರೋ ಪ್ರಕಾರ ಅಪೋಲೋ ಟ್ರಾನ್ಸ್ ಎಕ್ಸೆಲ್ಲರ್, ಅದು ಅಪೋಲೋ ಟೈರ್ಸು ಪರ್ಫೆಕ್ಟಾಗಿದೆ ಹಿಮಾಲಯನ್ಗೆ. ಬಟ್ ಬಜೆಟ್ ಇಲ್ಲ ಅಂದರೆ ಈ ಪ್ರೈಸಲ್ಲಿ ಸಿಯಡ್ಗೆ ಹೋಗೋದು ಬೆಟರ್, ಯಾಕಂದರೆ ರೇಡಿಯಲ್ ಟೈರ್ಸ್ ಬರುತ್ತೆ ನಿಮಗೆ. ಸೊ ಇದಿಷ್ಟೇ ಮಾಹಿತಿ ಈ ವಿಡಿಯೋಗೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.